ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವೊಂದು ಬ್ಯಾಡ್ ನ್ಯೂಸ್ ಹೇಳತ್ತೆ ನೋಡ್ರಿ. ನಮ್ಮ ಚಾನಲ್ಗೆ ಅಂದ್ರೆ ನಮ್ಮ ಜಿಮೇಲ್ಗೆ ಒಂದು ಮೆಸೇಜ್ ಬಂದೈತೆ ನೋಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇದನ್ನು ಏನಾಗೈತ್ರಪ್ಪ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ನಮಗೊಂದು ಸ್ಟ್ರೈಕ್ ಬಂದೈತೆ ನೋಡ್ರಿ. ಇಲ್ಲಿ ನೋಡ್ರಿ, ನಮಗೊಂದು ಮೇಲ್ ಬಂದೈತೆ ನೋಡ್ರಿ. ಇಲ್ಲಿ ನಮ್ಮ ಚಾನಲ್ ಹೆಸರು ಜಯರಾಮ್ ಜಮಖಂಡಿ ಅಂತ ಇತ್ತು ಮೊದಲ. ಈಗ ಅದೇನಾಗೈತ್ರಪ್ಪ ಅಂದ್ರೆ ಜಯರಾಮ್ ಹೂಗಾರ್ ಅಂತ ಐತೆ ನೋಡ್ರಿ. ಜಯರಾಮ್ ಹೂಗಾರ್ ಅಂತ ಐತ್ರಿ. ಇಲ್ಲಿ ನೋಡ್ರಿ, ಯೂಟ್ಯೂಬ್ ರಿಮೂವ್ ಯುವರ್ ಕಂಟೆಂಟ್ ಅಂತ ಅವರು ಒಂದು ಸ್ಟ್ರೈಕ್ ಕೊಟ್ಟಾರ ನೋಡ್ರಿ. ಹಾಯ್ ಜಯರಾಮ್ ರಂಗಪ್ಪ ಹೂಗಾರ್, ಯು ಲುಕ್ಸ್ ಲೈಕ್ ರಮ್ಮಿ ಎಸ್ ಡಿಡ್ ನಾಟ್ ಫಾಲೋ ಕಮ್ಯುನಿಟಿ ಗೈಡ್ಲೈನ್ಸ್ ಟು ಹೆಲ್ಪ್ ಕೀಪ್ ಅವರ್ ಕಮ್ಯುನಿಟಿ ಸೇಫ್. ವಿ ರಿಮೂವ್ಡ್ ಇಟ್ ಯುವರ್ ಯೂಟ್ಯೂಬ್ ಫ್ರಾಮ್ ಯೂಟ್ಯೂಬ್ ಅಂತ ಕೊಟ್ಟಾರ ನೋಡ್ರಿ. ಅಂದರೆ ನಾವು ಒಂದು ವಿಡಿಯೋ ಬಿಟ್ಟಿನಿ ರೀ, ಅದು ಸ್ವಲ್ಪ ರಮ್ಮಿ ಬಗ್ಗೆ ಒಟ್ಟು ಒಂದೇ ನಿಮಿಷ ಇತ್ತು. ಆದರೆ ಅದು ಬಹಳ ವೀಕ್ಷಣೆ ಪಡೆದಿರಲಿಲ್ಲ ರೀ. ಆದರೂ ಸಹ ಈಗ ಗೋರ್ಮೆಂಟ್ ಕೇಂದ್ರ ಸರ್ಕಾರ ಏನು ಮಾಡಿದ್ರಪ್ಪ ಅಂದ್ರೆ ಎಲ್ಲ ರಮ್ಮಿಂಗ್ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಬ್ಯಾನ್ ಮಾಡೋಕೆ ತನ್ನ ಕಾರ್ಯವನ್ನು ನಿರ್ವಹಿಸತ್ರಿ. ಆದ ಕಾರಣದಿಂದ ಅವ್ರು ಏನು ಮಾಡ್ಯಾರಪ್ಪ, ಕಮ್ಯುನಿಟಿ ಗೈಡ್ಲೈನ್ಸನ್ನು ಫಾಲೋ ಮಾಡೋಕತ್ತಿಲ್ಲ ಅಂತೇಳಿ ನನಗೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸ್ಟ್ರೈಕ್ ಕೊಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ, ವಾಟ್ ವಿ ಫೌಂಡ್ ವಿ ಕಂಟೆಂಟ್ ಡೆಡ್ಲಾಗ್ ಸೇಫ್ ಆ್ಯಂಡ್ ರೆಗ್ಯುಲೇಟೆಡ್ ಗೂಡ್ಸ್ ಪಾಲಿಸಿ ಹೀಗೆಲ್ಲ ಅದ ನೋಡ್ರಿ. ಇದು ಎದಕ್ಕೆ ಡಿಲೀಟ್ ಆಯ್ತು ನೋಡ್ರಿ. ರಿವ್ಯೂ ಆ್ಯಂಡ್ ಟೇಕ್ ಆ್ಯಕ್ಷನ್ ಅಂತ ನಾನು ಟೈಪ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಹೋದ್ರೆ ಒಂದು ಮಾಹಿತಿ ಗೊತ್ತಾಕೈತೆ ನೋಡ್ರಿ ನಮ್ಗೆ. ಇಲ್ಲಿ ನೋಡ್ರಿ, ನಿಮ್ಮ ತೋರಿಸಿನಲ್ಲಿ ಇಲ್ಲಿ ನೋಡ್ರಿ, ನಾವು ವಿವರ ಪತ್ತೆ ಹಚ್ಚಿದ್ದೀವಿ ಅಂತ ಕನ್ನಡದಲ್ಲಿ ಐತೆ ನೋಡ್ರಿ. ನಿಯಂತ್ರಿತ ವಸ್ತುಗಳು ಡೊಮೇನ್ ಸ್ಥಳೀಯ ಅವಶ್ಯಕತೆಯನ್ನು ಪಾಲಿಸದ ಕಾರಣ ಅಂತ ಕೊಟ್ಟಾರ ನೋಡ್ರಿ. ಇಲ್ಲಿ ಏನಪ್ಪ ಅಂದ್ರೆ ಡೊಮೇನ್ ಸ್ಥಳೀಯ ಕಾನೂನು ಅವಶ್ಯಕತೆಗಳನ್ನು ಪಾಲಿಸದ ಹೊರತು ಪ್ರಸ್ತುತ ಗೂಗಲ್ನಿಂದ ಪ್ರಮಾಣೀಕೃತವಾಗಿಲ್ಲದಿದ್ದರೆ ಆನ್ಲೈನ್ ಗ್ಯಾಮ್ಲಿಂಗ್ ಮತ್ತು ಬೆಟ್ಟಿಂಗ್ ಸೈಟ್ ಉತ್ತೇಜಿಸುವ, ಆಕ್ಸೆಸ್ ಸುಗಮಗೊಳಿಸುವ, ಲಿಂಕ್ ನೀಡುವ ಕಂಟೆಂಟನ್ನು ಯೂಟ್ಯೂಬ್ನಲ್ಲಿ ಅನುಮತಿಸಲಾಗುವುದಿಲ್ಲ. ಹೆಚ್ಚುವರಿಯಾಗಿ ಖಾತರಿ ಆದಾಯವನ್ನು ಭರವಸೆ ನೀಡುವ ಗ್ಯಾಮ್ಲಿಂಗ್ಗೆ ಸಂಬಂಧಿಸಿದ ಕಂಟೆಂಟನ್ನು ನಾವು ತೆಗೆದುಹಾಕುತ್ತೇವೆ ಎಂದು ಒಂದು ಲೈನ್ ಕೊಟ್ಟಾರ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಇದು ಹೇಗೆ ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಾರ ನೋಡ್ರಿ. ಇದು ಮೊದಲ ಬಾರಿ ಕಾರಣ ಎಚ್ಚರವಷ್ಟೇ ಅಂತ ಕೊಟ್ಟಾರ ನೋಡ್ರಿ. ಅಂದ್ರೆ ನನಗೆ ಸ್ಟ್ರೈಕ್ ಬಂದು ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿಬಿಡ್ತೈತೆ ನೋಡ್ರಿ. ಆಮೇಲೆ ಮುಂದೆ ಏನಂತ ಕೊಟ್ಟಾರ ನೋಡ್ರಿ, ಕೈ ಕ್ರಮಗಳು ಆಯ್ಕೆ ಮಾಡುವ ನಮ್ಮಿಂದ ತಪ್ಪಾಗಿದೆ ಎಂದು ಗಮನಿಸಿದರೆ ನೀವು ಮೇಲ್ಮನವಿ ಸಲ್ಲಿಸಬಹುದು ಅಂತ ಕೊಟ್ಟಾರ ನೋಡ್ರಿ. 90 ದಿನಗಳ ನಂತರ ಎಚ್ಚರಿಕೆಯ ತೆಗೆದುಹಾಕಲು ನೀವು ಐಚ್ಛಿಕ ತರಬೇತಿಯನ್ನು ತೆಗೆದುಕೊಳ್ಳಬಹುದು ಅಂತ ಕೊಟ್ಟಾರ ನೋಡ್ರಿ. ನಾವು ಬೇಕಂದ್ರೆ ಇದು ಮಾಡ್ಬೋದು, ಬೇಡದ ಬಿಡ್ಬೋದು ರೀ. ಇವತ್ತಿನ ಈ ವಿಡಿಯೋ ಇದಾಗಿತ್ತು ನೋಡ್ರಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.